ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಬಾಗೇಪಲ್ಲಿ ತಾಲೂಕು ಕಚೇರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದ ಬಣ ವತಿಯಿಂದ ಒಂದು ಮನವಿ ಪತ್ರವನ್ನು ನೀಡಿದ್ದೀವಿ. ಇದರ ಮುಖ್ಯ ವಿಚಾರ ಏನಂದರೆ, ಈಗಾಗಲೇ ನಾವು ನಮ್ಮ ಸಂಘಟನೆಯಿಂದ ಮಾರ್ಚ್ 2ನೇ ತಾರೀಕು ತಹಶೀಲ್ದಾರ್ಗೂ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಬಾಗೇಪಲ್ಲಿ ಪಟ್ಟಣ ಹಾಗೂ ತಾಲೂಕು ಸೇರಿದಂತೆ ಕೆರೆ ಜಾಗ, ಸ್ಮಶಾನದ ಜಾಗ, ಪಾರ್ಕ್ ಜಾಗ, ರಾಜಕಾಲುವೆಗಳು, ಸರ್ಕಾರಿ ಗುಂಡುತೋಪುಗಳು ಇವೆಲ್ಲನೂ ಒತ್ತುವರಿ ಮಾಡಿದ್ದಾರೆ. ಭೂಗಳರು, ಭೂ ಮಾಫಿಯಾದವರು, ಈ ರಿಯಲ್ ಎಸ್ಟೇಟ್ ದಂಧೆ ಮಾಡುವಂಥವರು ಬೇಜಾನು ಎಲ್ಲ ಜಮೀನುಗಳಲ್ಲೆಲ್ಲ ಒಂದು ಒತ್ತುವರಿ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಒಂದು ಲೂಟಿ ಮಾಡ್ತಾ ಇದ್ದಾರೆ. ಸರ್ಕಾರದ ಅಮೌಂಟನ್ನು ಅವ್ರು ಲೂಟಿ ಮಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಮನವಿ ಪತ್ರ ತಿಂಗಳೇ ನಾವು ಕೊಟ್ಟಿದ್ವಿ. ಆಗ ತಹಶೀಲ್ದಾರ್ ಅವರು ಹೇಳಿದ್ರು, ನೀವು ಸರ್ವೆ ನಂಬರ್ ಸಮೇತ ಕೊಡಿ, ಅದು ಯಾರೇ ಆಗಿರಲಿ, ಎಷ್ಟೇ ರಾಜಕೀಯ ಮಾಡಿಕೊಳ್ಳಿ, ನಾನು ಅಲ್ಲಿ ಒತ್ತುವರಿ ಮಾಡಿದರನ್ನು ತೆರವುಗೊಳಿಸಿ ಅದು ಸರ್ಕಾರಕ್ಕೆ ಸ್ವಾಧೀನ ಮಾಡಿಕೊಳ್ಳೋ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ಳುತ್ತೇನೆ ಅಂತ ಈಗಾಗಲೇ ತಹಶೀಲ್ದಾರ್ ಅವರು ಹೇಳಿದರು. ಆ ಕಾರಣದಿಂದ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಬಾಗೇಪಲ್ಲಿ ಪಟ್ಟಣ SBI ಬ್ಯಾಂಕ್ ರಸ್ತೆಯಲ್ಲಿ ಉಪನಿರ್ದೇಶಕರ ಕಚೇರಿ, ಉಪ ನೋಂದಣಾಧಿಕಾರಿಗಳ ಕಚೇರಿ, ಸಬ್ ರಿಜಿಸ್ಟರ್ ಕಚೇರಿ ಮುಂಭಾಗದಲ್ಲಿ ಸರ್ವೆ ನಂಬರ್ 481ರಲ್ಲಿ 6 ಗುಂಟೆ ಸರ್ಕಾರಿ ಖರಾಬು ತೋಪಿದೆ. ರಸ್ತೆ ಪಕ್ಕದಲ್ಲೇ ಇದೆ. ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಮೀನು. ಅದನ್ನು ಪಂಚಾಯತ್ ಅವರಾದರೂ ಸ್ವಾಧೀನ ಮಾಡಿಕೊಳ್ಳಿ, ಇಲ್ಲ ಪುರಸಭೆಯವರಾದರೂ ಸ್ವಾಧೀನ ಮಾಡಿಕೊಳ್ಳಿ. ಅಲ್ಲಿ ಅಂಗಡಿ ಮಳಿಗೆಗಳ ನಿರ್ಮಾಣ ಮಾಡಲಿ, ಇಲ್ಲ ಸರ್ಕಾರಿ ಕಟ್ಟಡ ನಿರ್ಮಾಣ ಮಾಡಲಿ. ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಆದಾಯ ಬರುತ್ತೆ. ದಯವಿಟ್ಟು 8 ದಿವಸದೊಳಗೆ ಆ ಒತ್ತುವರಿ ಮಾಡಿರೋದನ್ನು ತೆರವುಗೊಳಿಸಬೇಕಂತ ಈ ಮೂಲಕ ನಾವು ಹೇಳಿ ನಮ್ಮ ಹೋರಾಟ ಇದೆಲ್ಲ ಮುಂದೆ ಹೋರಾಟ ಮಾಡ್ಕೊಂಡು ಹೇಳಿ ನಮ್ಮ ಹೆಣ್ಮಕ್ಳು ಜೈ ಹಿಂದ್, ಜೈ ಕರ್ನಾಟಕ.